ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ ಅಂತ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಬುಕ್ಕಿಂಗ್ಸ್ ಇದೆ, ಸಬ್ ಆರ್ಡರ್ಸು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. 2 ಡೇಸ್ ಮುಂಚೆನೇ ಬುಕ್ ಆಯಿತು ನನಗೆ. ಸೊ ನಿನ್ನೆ ಶಿಫ್ಟ್ ಮುಗಿಸ್ಕೊಂಡು ಇವತ್ತು ಲೇಟಾಗಿದ್ದೆ. ನೈಟ್ 12 ಗಂಟೆಗೆ ಬಂದೆ. ಇವಾಗ ಹೋಗ್ತಾ ಇದ್ದೀನಿ, ರೆಡಿ ಆಗಬೇಕು. ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಇನ್ನೇನಿಲ್ಲ, ವಾಚ್ ಕಟ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋದೆ. ಸೊ ಇವತ್ತೇನು ಮಾಡ್ತೀನಿ ಅಂತ ನಿಮಗೆ ಕಂಪ್ಲೀಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಸೊ ಕೊನೆ ತನಕ ನೋಡಿ. ಈ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬನ್ನಿ ನೋಡೋಣ. ಈಗ ನಾನು ಡ್ರೆಸ್ ಅಪ್ ಮಾಡಿಕೊಂಡು ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಪು ತುಪ್ಪ ಅನ್ನ ಮತ್ತೆ ಉಪ್ಪಿನಕಾಯಿ ನಂಚ್ಕೊಂಡು ತಿಂದೆ, ಯಾಕಂದರೆ ಎದ್ದಿದ್ದೇ ಲೇಟ್, ಅದಕ್ಕೋಸ್ಕರ. ಮತ್ತೆ ಏರ್ ಕಿಟ್ ಎಲ್ಲ ಪ್ಯಾಕ್ ಮಾಡ್ಕೊಬೇಕಿತ್ತು. ಸೊ ನಾನು ಒಂದು ರಿಂಗ್ ಲೈಟು ಮತ್ತು ಒಂದು ಪರ್ಸ್ನಲ್ ಬ್ಯಾಗು, ಅದರಲ್ಲಿ ಚಾರ್ಜರ್ ಎಲ್ಲ ಇತ್ತು, ಮತ್ತು ಎಕ್ಸ್ಟೆನ್ಷನ್ ಬಾಕ್ಸ್ ಎಲ್ಲ ಇತ್ತು, ಮತ್ತು ಇನ್ನೊಂದು ಹೇರ್ ಕಿಟ್ ಬ್ಯಾಗು. ಸೊ ಓಲಾ ಬುಕ್ ಮಾಡಿಕೊಂಡು ನನ್ನ ಭಾನುವಾರಕ್ಕೆ ಬರಕ್ಕೆ ಹೇಳಿದ್ರು ಕಾವ್ಯ ಅನ್ನೋರು. ಸೊ ಅಲ್ಲಿಂದ ತಿರ್ಗಾ ಅವ್ರನ್ನ ಪಿಕ್ ಮಾಡ್ಕೊಂಡು ಭಾನುವಾರ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಸೊ ರೈಲ್ವೆ ಸ್ಟೇಷನ್ ಬಂದಿದ್ದ ತಕ್ಷಣನೇ ಟಿಕೆಟ್ ಎಲ್ಲ ತಗೊಂಡು ಹಾಸನ್ ಅಂತ ಗೊತ್ತಾಯ್ತು. ನಾವು ಹೋಗೋ ಜಾಗ ಬಂದ್ಬಿಟ್ಟು ಹಾಸನ್ ಅಂತ ಗೊತ್ತಾಯ್ತು. ಫಸ್ಟ್ ಟೈಮ್ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಟ್ರೈನಲ್ಲಿ. ನಾನು ಯಾವಾಗೋ 3ನೇ ಕ್ಲಾಸಲ್ಲಿ ಹೋಗಿದ್ದೆ ನೆನಪು. ಅದಾದಮೇಲೆ ನಾನು ಎಲ್ಲೂ ಹೋಗಿಲ್ಲ. ಫಸ್ಟ್ ಟೈಮ್ ಔಟ್ ಆಫ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು. ಸೊ ಟಿಕೆಟ್ ಎಲ್ಲ ತೊಗೊಂಡು ಟ್ರೈನಲ್ಲಿ ಕುತ್ಕೊಂಡ್ವಿ. ಇವರು ಕಾವ್ಯ ಅನ್ನೋರು. ನಾನು ಹೋಗೋ ಅಕಾಡೆಮಿನಲ್ಲಿ ಅವರು ಕೂಡ ಹೇರ್ ಸ್ಟೈಲ್ ಕ್ಲಾಸಸ್ಗೆ ಬಂದಿದ್ರು. ಆವಾಗ ನಾನು ಪರಿಚಯ ಮಾಡಿದ್ದು. ಅದಾದಮೇಲೆ ಇದೇ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಬರ್ತಾ ಇರೋದು. ಸೊ ಹಾಸನಲ್ಲಿ ಹೇಳ್ಕೊಂಡ್ವಿ. ತುಂಬ ಬ್ಯಾಗೆಲ್ಲ ಭಾರ ಎಲ್ಲ ಹೊತ್ಕೊಂಡು ನಾನು ರಿಂಗ್ ಲೈಟ್ ಸ್ಟ್ಯಾಂಡ್ ಎಲ್ಲ ಇಟ್ಕೊಂಡಿರೋದು ನೋಡಿದ್ರೆ ಸೈನಿಕರ ಥರ ಕಾಣಿಸ್ತಾ ಇದ್ದೀನಿ. ಸೊ ನನಗೆ ನಗು ಬರ್ತಿತ್ತು. ಅದಾದಮೇಲೆ ನಮ್ಮನ್ನ ಕಾರಲ್ಲಿ ಪಿಕ್ ಮಾಡಿಕೊಂಡು ಕ್ಲೈಂಟ್ ಲೊಕೇಶನ್ಗೆ ಕರ್ಕೊಂಡು ಹೋದ್ರು. ಅಲ್ಲಿನ ವಾತಾವರಣ ಹೆಂಗಿತ್ತು ಅಂತಂದರೆ ತುಂಬ ಬಿಸಿಲಿತ್ತು ಹೋಗಬೇಕಾದ್ರೆ. ಸೊ ಅವ್ರ ಕ್ಲೈಂಟ್ ಮನೆಗೆ ಡೈರೆಕ್ಟಾಗಿ ಹೋದ್ವಿ ನಾವು. ಅಲ್ಲೋಗಿ ಸ್ವಲ್ಪ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಮಾಡಿ ಕ್ರಿಂಪಿಂಗ್ ಎಲ್ಲ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೋಗಿದ ತಕ್ಷಣ ನಮಗೆ ಫುಡ್ ಪ್ರೊವೈಡ್ ಮಾಡಿದ್ರು. ಫುಡ್ ಎಲ್ಲ ತಿಂದ್ವಿ. ಸೊ ಬ್ರೈಡ್ ಅಂತೂ ತುಂಬಾ ಸ್ವೀಟು, ಅದೇ ಥರ ಬೇಕು ಇದೇ ಥರ ಬೇಕು ಅಂತೆಲ್ಲ ಏನೂ ಕೇಳಿಲ್ಲ. ಅವರು ಸೈಲೆಂಟಾಗಿ ಮೇಕಪ್ನ ಮತ್ತು ಹೇರ್ ಸ್ಟೈಲ್ನ ಮಾಡಿಸ್ಕೊತಿದ್ರು. ಮತ್ತು ಅವ್ರ ಮನೆ ವಾತಾವರಣ ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ಚಪ್ರ ಎಲ್ಲ ಹಾಕಿದ್ರು. ತುಂಬ ಸಾಂಪ್ರದಾಯಿಕವಾಗಿ ಇತ್ತು. ಮತ್ತು ಅಲ್ಲಿ ತುಂಬ ಅಡಿಕೆ ತೋಟಗಳು ಮತ್ತು ಮರಗಳೆಲ್ಲ ಜಾಸ್ತಿ ಇತ್ತು. ಅಲ್ಲಿ ಮಾತ್ರ ತಂಪಾಗಿತ್ತು ಅವ್ರ ಮನೆ ಸೈಡ್ ಅಂತೂ. ಮತ್ತು ಬ್ರೈಡ್ನ ಬುಕ್ ಮಾಡಿಸಿದ್ದು ಬಂದುಬಿಟ್ಟು ಬ್ರೈಡ್ ಅವ್ರ ಅಕ್ಕ. ಸೊ ಅದರಿಂದ ಅವರೇ ತುಂಬ ಚೆನ್ನಾಗಿ ಆರ್ಗನೈಸೇಷನ್ ಮಾಡಿದರು. ಅದಾದಮೇಲೆ ನಾವು ಬ್ರೈಡ್ನ ಕರ್ಕೊಂಡು ಚೌಟ್ರಿಗೆ ಬಂದ್ರಿ. ಮಂಟಪ ಎಲ್ಲ ರೆಡಿ ಇತ್ತು. ಫೈನಲಿ ನಾವು ರೂಮಿಗೆ ಬಂದ್ವಿ. ರೂಮ್ ಬೆಡ್ ಎಲ್ಲ ಈ ಥರ ಇದೆ. ಅರೇಂಜ್ಮೆಂಟ್ಸ್ ಎಲ್ಲ ಸಖತ್ತಾಗಿದೆ. ಮತ್ತು ಬ್ಯಾಗ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಸಖತ್ತಾಗಿದೆ. ಆಲ್ರೆಡಿ ಮೇಕಪ್ಪು, ಎಂಟ್ರಿ ಮೇಕಪ್ ಎಲ್ಲ ಮುಗಿಸ್ಕೊಂಡು ಫೈನಲ್ ಚೌಟ್ರಿಗೆ ಬಂದ್ವಿ. ಈ ಥರ ಇದೆ. ರೆಸ್ಟ್ ರೂಮಲ್ಲಿದೆ. ಓಕೆ, ಸಖತ್ತಾಗಿದೆ. ಬನ್ನಿ ಇವಾಗ ನಾನು ಚೌಟ್ರಿನ ತೋರಿಸ್ತೀನಿ. ಮಂಟಪ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಲ್ಲರೂ. ಇನ್ನು ಡೆಕೋರೇಷನ್ ಎಲ್ಲ ಏನು ಸ್ಟಾರ್ಟ್ ಮಾಡಿಲ್ಲ. ಚೌಟ್ರಿ ಮಾತ್ರ ಆಸಮ್ ಆಗಿದೆ. ಓಕೆ ಓಕೆ ಓಕೆ. ಬೆಳಗ್ಗೆ ಬಂದಿದ ತಕ್ಷಣ ಚೌಟ್ರಿಗೆ ಹೇರ್ ಸ್ಟೈಲ್ ಮತ್ತು ಮೇಕಪ್ ಎಲ್ಲ ಮಾಡಿದ್ವಿ. ಏನಕ್ಕೆ ಅಂತಂದರೆ ಅವ್ರಿಗೆ ಶಾಸ್ತ್ರಗಳಿತ್ತು, ಅದಕ್ಕೋಸ್ಕರ. ಅದು ನೋಡಿ ಅವ್ರಿಗೆ ತುಂಬಾ ಖುಷಿ ಆಯಿತು. ಇವರು ಬ್ರೈಡ್ ಅವ್ರ ಅಕ್ಕ. ಇವ್ರಿಗೂ ಸ್ವಲ್ಪ ಮೇಕಪ್ ಎಲ್ಲ ಮಾಡ್ತಾ ಇದ್ದೀವಿ. ಅದಾದಮೇಲೆ ಊಟಕ್ಕೆ ಹೋದ್ವಿ. ನೈಟ್ ಡಿನ್ನರ್ಗೆ ಊಟ ಪ್ರೊವೈಡ್ ಮಾಡಿದ್ರು. ತಿನ್ಕೊಂಡು ಇವ್ರದ್ದು ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಯಿತು. ನಾನು ಸ್ವಲ್ಪ ಶಾಸ್ತ್ರಗಳೆಲ್ಲ ಅಬ್ಸರ್ವ್ ಮಾಡ್ತಿದ್ದೆ, ಯಾವ ರೀತಿ ಮಾಡ್ತಾರೆ, ಇವ್ರ ಕಡೆ ಎಲ್ಲ ಹೇಗಿರತ್ತೆ ಅಂತೆಲ್ಲ ನೋಡಿ ಮಾಡ್ತಿದ್ದೆ. ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಬ್ರೈಡ್ ತುಂಬ ಅಂತೂ ಎಮೋಷ್ನಲ್ ಆಗಿ ಅಳ್ತಾ ಇದ್ರು. ನನಗೂ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಯಿತು. ಅವರು ಆ ಮೂಮೆಂಟಲ್ಲಿ ಅವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ ಏನು ಅಂತೆಲ್ಲ ನಾನು ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೆ. ಅದಾದಮೇಲೆ ಮಾರ್ನಿಂಗು 5 o'clockಗೆ ಎದ್ವಿ. ಹಿಂದಿನ ದಿವಸನೇ ನೈಟು ನಾವು ಎಲ್ಲ ಸ್ಯಾರಿಗಳನ್ನೆಲ್ಲ ಪ್ರೀಪ್ಲೇಟ್ ಮಾಡಿದ್ವಿ. 5 o'clockಗೆ ಎದ್ದು ನಾನು ಬ್ರಷ್ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಆಗಸ್ಟಿಗೆ ಬ್ರೈಡ್ ಬಂದಿದ್ರು. ಬ್ರೈಡ್ ಬಂದು ಕುತ್ಕೊಂಡು ರೆಡಿಯಾಗಿದ್ರು. ಸೊ ಬಂದಿದ ತಕ್ಷಣ ಕ್ರಿಂಪಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ, ಮುಹೂರ್ತಕ್ಕೆ ಮಾಡಬೇಕಾದ್ರೆ ತುಂಬಾ ಟೈಮ್ ಇತ್ತು. ಬಟ್ ರಿಸೆಪ್ಷನ್ಗೆ
ಟೈಮ್ಗೆ ನಮಗೆ ಟೈಮೇ ಸಿಗಲಿಲ್ಲ ಫೋಟೋಸು ವೀಡಿಯೋಸ್ ತೊಗೊಳೋದಕ್ಕೆ. ಸೊ ಮುಹೂರ್ತಮ್ದು ಎಲ್ಲ ಕವರ್ ಮಾಡಿದ್ವಿ. ಇವ್ರ ಸಂಪ್ರದಾಯ ಕಡೆ ಫಸ್ಟು ಮುಹೂರ್ತ ಮಾಡ್ತಾರೆ, ಅದಾದಮೇಲೆ ರಿಸೆಪ್ಷನ್ ಮಾಡ್ತಾರಂತೆ. ಸೊ ಅದಕ್ಕೋಸ್ಕರ ರಿಸೆಪ್ಷನ್ದು ನಮಗೆ ತೊಗೊಳಕ್ಕಾಗಲಿಲ್ಲ. ಸೊ ಮೇಕಪ್ ಎಲ್ಲ ಮಾಡಿದ್ದು ಕಾವ್ಯ ಅವರು. ಸೊ ನಾನು ಹೇರ್ ಸ್ಟೈಲು ಸ್ವಲ್ಪ ಸ್ಯಾರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ. ಸೊ ತುಂಬಾ ಚೆನ್ನಾಗಿತ್ತು. ಅವ್ರಿಗಂತೂ ತುಂಬಾ ಖುಷಿ ಆಯಿತು. ಎಲ್ಲನೂ ಯಾವುದೇ ರೀತಿ ಚೆನ್ನಾಗಿಲ್ಲ ಅಂತಲೇ ಹೇಳಿಲ್ಲ. ಇವರು ಕೂಡ ನಮಗೆ ರೆಸ್ಪೆಕ್ಟ್ ಕೊಟ್ಟರು, ಮತ್ತು ಅವ್ರ ಅಕ್ಕ ಅಂತೂ ನಮಗೆ ತುಂಬಾ ರೆಸ್ಪೆಕ್ಟ್ ಕೊಟ್ಟರು. ಊಟ ವಿಚಾರಿಸ್ಕೊಳ್ಳೋದಾಗಲಿ, ಮಲ್ಗಕ್ಕೆ ಎಲ್ಲ ನೀಟಾಗಿ ವ್ಯವಸ್ಥೆ ಮಾಡಿಕೊಟ್ರು ನಮಗೆ. ಮತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮುಹೂರ್ತ ಆದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ವಿ. ಇಡ್ಲಿ, ವಡೆ, ಸಾಂಬಾರು, ಖಾರ ಪೊಂಗಲ್ ಎಲ್ಲ ಹಾಕಿದ್ರು. ಅದಾದಮೇಲೆ ರಿಸೆಪ್ಷನ್ಗೆ ಬ್ರೈಡ್ ಅವ್ರ ಅಕ್ಕಗೆ ನಾವೇ ಹೇರ್ ಸ್ಟೈಲ್ ಎಲ್ಲ ಮಾಡಿ ಮೇಕಪ್ ಎಲ್ಲ ಮಾಡಿ ಸ್ಯಾರಿ ಡ್ರಾಪ್ ಎಲ್ಲ ಮಾಡಿದ್ವಿ. ಅವ್ರಿಗಂತೂ ಸಖತ್ ಖುಷಿ ಆಯಿತು. ಅವ್ರಿಗಂತೂ ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಸಖತ್ ಖುಷಿ ಪಟ್ಟರು. ಅದಾದಮೇಲೆ ಮುಹೂರ್ತಮೆಲ್ಲ ನಾನು ಸ್ವಲ್ಪ ನೋಡಿಕೊಂಡು ಮದುವೆ ಎಲ್ಲ ಯಾವ ರೀತಿ ಮಾಡ್ತಾರೆ ಅಂತೆಲ್ಲ ಅಬ್ಸರ್ವ್ ಮಾಡಿಕೊಂಡು ನನಗೆ ಏನೋ ನಮ್ಮದೇ ಮದುವೆ ಥರ ಫೀಲ್ ಆಗ್ತಿತ್ತು. ಅದಾದಮೇಲೆ ಮತ್ತೆ ಮುಹೂರ್ತ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ರಿಸೆಪ್ಷನಲ್ಲಿ ಆದಮೇಲೆ ಊಟ ಎಲ್ಲ ಮಾಡಿಕೊಂಡು ತಾಂಬೂಲ ಎಲ್ಲ ಇಸ್ಕೊಂಬಂದ್ವಿ. ಹೇಗಿತ್ತು ಮ್ಯಾಮ್ ಮೇಕಪ್ಪು? ತುಂಬ ಚೆನ್ನಾಗಿತ್ತು. ನನ್ನ ತಂಗಿಗೂ ಬ್ರೈಡಲ್ ಮೇಕಪ್ ಮಾಡಿದ್ವಿ. ನಾವು ಆ್ಯಕ್ಚುಲಿ ಹಾಸನ್ನವರು. ಬೆಂಗಳೂರಿಂದ ನನ್ನ ಫ್ರೆಂಡ್ ಕಾವ್ಯ ಮೇಕೋವರ್ ಅಂತ ಹೇಳಿ ಬೆಂಗಳೂರಿಂದ ಕರೆಸಿದ್ದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ತಂಗಿ ಫುಲ್ಲು 4 ಮೇಕಪ್ ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೂ ಅಷ್ಟೇ ತುಂಬ ಎಲ್ಲರೂ ಒಪಿನಿಯನ್ ತುಂಬ ಚೆನ್ನಾಗಿ, ಪ್ರೀವಿಯಸ್ ಎಷ್ಟು ಮಾಡಿಸಿದೆ ಎಲ್ಲದಕ್ಕಿಂತ ಇದು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಾವ್ಯ ಆ್ಯಂಡ್ ಪೂಜಾ. ಥ್ಯಾಂಕ್ ಯು ಮ್ಯಾಮ್. ಇವತ್ತು ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲ ಪ್ಯಾಕ್ ಮಾಡಿಕೊಂಡು. ಇವಾಗ ಟ್ರೈನ್ಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟ್ರೈನಲ್ಲಿ ಡ್ರಾಪ್ ಮಾಡಿದ ತಕ್ಷಣ ಡೈರೆಕ್ಟು ಬ್ಯಾಂಗ್ಳೂರ್ಗೆ ಇಳಿತಿದ್ದೀವಿ. ಸೊ ಈ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ಸೌಂಡಲ್ಲಿ ನಿಮಗೆ ಕೇಳಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ. ಬಾಯ್. ಕಾವ್ಯ ಕಾವ್ಯ ತುಂಬ ನಾಚಿಕೆ ಬಿಡ್ತಾ ಇದ್ದಾರೆ. ನಾನು ಮದುವೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಬ್ರೈಡು ಮತ್ತು ಅವ್ರ ಅಕ್ಕದೆಲ್ಲ ರಿವ್ಯೂಸ್ ಕೇಳಿ ತುಂಬಾ ಖುಷಿ ಆಯಿತು. ಮತ್ತು ಟ್ರೈನ್ ಹಾಕ್ಕೊಂಡು ಸೊ ಬರಬೇಕಾದ್ರೆ ಸಂಪಿ ತಿಳ್ಕೊಂಡು ಮನೆಗೆ ರೀಚ್ ಆಯಿತು. ಈ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಥರ ಬ್ಲಾಗ್ಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.